ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವಾಗ ಊಟಿಲಿ ಇರುವಂತಹ ದೊಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ. ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ, ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದೊಡ್ಡಬೆಟ್ಟ ಪೀಕ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ನೀಲಗಿರಿ ಮೌಂಟೇನ್ಸ್ ಎಟ್ ಎ ಹೈಟ್ ಆಫ್ 2637 meters. ಹಾಗೆ ಇಲ್ಲಿ ಒಂದು ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಇದೆ ಅರೌಂಡ್ ದ ಪೀಕ್. ಆ್ಯಂಡ್ ಊಟಿಯಿಂದ ಆಲ್ಮೋಸ್ಟ್ 9 kilometers ದೂರ ಆಗುತ್ತೆ. ಆ್ಯಂಡ್ ಇದು ಒಂದು ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಸ್ವಲ್ಪ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಸ್ ಆ್ಯಂಡ್ ಕರ್ವ್ಸ್ ಎಲ್ಲ ಇದೆ. ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಬಂದಮೇಲೆ ಫೈನಲಿ ವಿ ಹ್ಯಾವ್ ರೀಚ್ ದ ದೊಡ್ಡಬೆಟ್ಟ ಪೀಕ್. ಇನ್ನು ಒಂದು 3 kilometers ಇದೆ ಅಷ್ಟೇ, ಆಲ್ಮೋಸ್ಟ್ 3 kilometers ಇದೆ. ಆ್ಯಂಡ್ ಸಾಕಷ್ಟು ವೆಹಿಕಲ್ಸ್ ಎಲ್ಲ ಇದೆ. ಸೊ ತುಂಬ ಜನ ಟೂರಿಸ್ಟ್ಸ್ ಎಲ್ಲ ಇದ್ದಾರೆ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತಂಪಾದ ಗಾಳೀಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ AC ಆಫ್ ಮಾಡಿಕೊಂಡು ವಿಂಡೋ ಎಲ್ಲ ಓಪನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗೋ ಮಜಾನೇ ಬೇರೆ. ಆ್ಯಂಡ್ ಇಲ್ಲಿ ಆ್ಯಸ್ ಯೂಶುವಲ್ ಬರ್ತಿದ್ದಾಗೇ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಮೊದಲು ಒಂದು ನಾರ್ಮಲ್ ಚೆಕ್ಕಿಂಗ್ ಮಾಡ್ತಾರೆ. ಆ್ಯಂಡ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮುಂದಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 2 kilometers ಇದೆ ಅಷ್ಟೇ ಬರೋದಕ್ಕೆ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ದೊಡ್ಡಬೆಟ್ಟನ. ನೀವೇನಾದರೂ ವಿಸಿಟ್ ಮಾಡಿದರೆ ಈ ಒಂದು ಕಾಮ್ನೆಸ್ನ ಪೀಸ್ಫುಲ್ನೆಸ್ನ ನೀವು ಎಂಜಾಯ್ ಮಾಡೇ ಇರ್ತೀರಾ. AC ಆಫ್ ಮಾಡಿಕೊಂಡು ವಿಂಡೋ ಇಳಿಸ್ಕೊಂಡು ಈ ಒಂದು ತಂಪಾದ ಗಾಳಿನ ಎಂಜಾಯ್ ಮಾಡಬೇಕು. ಆವಾಗಲೇ ಆ ಒಂದು ಮಜಾ ಸಿಗೋದು. ಕಾರ್ ಪಾರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಟೂರಿಸ್ಟ್ ಎಲ್ಲ ಜಾಸ್ತಿನೇ ಇದ್ದರು. ದೊಡ್ಡಬೆಟ್ಟ ವೆಲ್ಕಮ್ಸ್ ಯು ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಎಂಟರ್ ಆಗಬೇಕು ಇವಾಗ. ಆ್ಯಂಡ್ ತುಂಬ ಸ್ಟಾಲ್ಸ್ ಎಲ್ಲ ಇದೆ. ತಿನ್ನೋದಕ್ಕೂ ಸಾಕಷ್ಟು ಫುಡ್ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಸ್ನ್ಯಾಕ್ಸ್ ಥರ ಇದೆ ಅಷ್ಟೇ. ಆ್ಯಂಡ್ ಇಲ್ಲಿ ಒಂದಿಷ್ಟು ಶಾಪಿಂಗ್ಗೂ ಆಪ್ಷನ್ಸ್ ಇದೆ. ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೋಬೇಕಾಗತ್ತೆ. ಯಾಕಂದರೆ ಆ್ಯಸ್ ಯೂಶುವಲ್ ಟೂರಿಸ್ಟ್ ಸ್ಪಾಟ್ಸ್ಗಳಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾರೆ. ನೀವು ಹೋಗಿದ್ರೆ ನಿಮಗೂ ಗೊತ್ತಿರುತ್ತೆ. ಈ ಜಾಗ ಅಷ್ಟೇ ಅಲ್ಲ, ಬೇರೆ ಯಾವುದೇ ಒಂದು ಟೂರಿಸ್ಟ್ ಸ್ಪಾಟ್ನ ನೀವು ಹೋಗಿದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರ, ಬೇಕು ಅಂತಲೇ ಜಾಸ್ತಿ ರೇಟ್ ಹೇಳ್ತಾರೆ. ನನ್ನ ಹಸ್ಬೆಂಡು ಈ ಒಂದು ಹ್ಯಾಟ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ರು. ನಾನು ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ಆ್ಯಂಡ್ ಹೆಣ್ಮಕ್ಳಿಗೆ ತುಂಬ ಆಪ್ಷನ್ಸ್ ಇದೆ ಪರ್ಚೇಸ್ ಮಾಡೋದಕ್ಕೆ. ಗಂಡು ಮಕ್ಳಿಗಾದ್ರೆ ಸ್ವಲ್ಪನೇ ಆಪ್ಷನ್ಸ್ ಇರುತ್ತೆ. ಬಟ್ ಮನೆಗೂ ಅಷ್ಟೇ ಒಂದಿಷ್ಟು ಶಾಪಿಂಗ್ ಐಟಮ್ಸ್ ಇದೆ ಅಲ್ಲಿ. ಹಾಗೆ ಸ್ವಲ್ಪ ಎಲ್ಲ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ ಇವಾಗ. ಆ್ಯಂಡ್ ಎಂಟ್ರಿ ಫೀ 10 rupees. ಸೊ ಎಂಟ್ರಿ ಟಿಕೆಟ್ನ ತೊಗೊಂಡು ಒಳಗಡೆ ಬಂದಿದ್ದೀವಿ. ಇಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಏನು ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ. ಸೊ ಒಂದು ಸ್ಪೀಚ್ ಥರ ಏನೋ ನಡೆಸ್ತಾ ಇದ್ದಾರೆ. ದೊಡ್ಡಬೆಟ್ಟ ಈಸ್ ಎ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್. ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಊಟಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಒಂದು ಜಾಗನ ನೀವು ಆ್ಯಡ್ ಮಾಡ್ಕೊಂಡೇ ಇರ್ತೀರಾ ನಿಮ್ಮ ಲಿಸ್ಟಲ್ಲಿ. ಆ್ಯಂಡ್ ದಿಸ್ ಈಸ್ ದ 3rd highest ಪೀಕ್ ಇನ್ ಸೌತ್ ಇಂಡಿಯಾ. ಇದು ನಿಮ್ಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಸೊ ಇದು 3rd highest ಪೀಕ್ ಸೌತ್ ಇಂಡಿಯಾನಲ್ಲಿ ಆಗಿರುತ್ತೆ. ಆ್ಯಂಡ್ ದೊಡ್ಡಬೆಟ್ಟ ಅನ್ನೋ ಒಂದು ನೇಮ್ ಹೇಗೆ ಬಂತು ಅಂತ ಅಂದರೆ ಕನ್ನಡದಿಂದ ಬಂದಿರೋ ಅಂಥದ್ದು. ದೊಡ್ಡಬೆಟ್ಟ ಈಸ್ ಡಿರೈವ್ಡ್ ಫ್ರಮ್ ಕನ್ನಡ, ಅಂದರೆ ಬಿಗ್ ಹಿಲ್ ಅಂತ ಅದರ ಅರ್ಥ ಆಗುತ್ತೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಆ ಕ್ಲೌಡ್ಸ್ ಎಲ್ಲ ತುಂಬ ಹತ್ರನೇ ಇದೆಯೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ವ್ಯೂ ಎಷ್ಟು ಚೆನ್ನಾಗಿದೆಯೋ ಜನನೂ ಅಷ್ಟೇ ಇದ್ದಾರೆ. ಸೊ ಫೋಟೋಸ್ ಎಲ್ಲ ತೊಗೊಳ್ಳೋದಕ್ಕೆ ತುಂಬಾ ಕಷ್ಟಪಡಬೇಕು. ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರು ನಿಂತ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಮಗೆ ಫೋಟೋಸ್ ಬೇಕು ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲೌಡ್ಸ್ ಎಲ್ಲ ಇಲ್ಲೇ ಹತ್ತಿರ ಇದೆಯೇನೋ ಅನ್ನೋ ಥರ ಫೀಲ್ ಬರ್ತಾ ಇದೆ ನೋಡಿ. ಇಲ್ಲಿ ದೊಡ್ಡಬೆಟ್ಟನಲ್ಲಿ ಒಂದು ಟೆಲಿಸ್ಕೋಪ್ ಹೌಸ್ ಇದೆ. ಸೊ ಆ ಒಂದು ಟೆಲಿಸ್ಕೋಪ್ ಹೌಸ್ ಓಪನ್ ಆಗಿದ್ದು 18th June 1983 ಆ್ಯಂಡ್ ಇಟ್ ಈಸ್ ರನ್ ಬೈ ದ ತಮಿಳ್ನಾಡು ಟೂರಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಂದರೆ TTDC ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ 1983 ಟೆಲಿಸ್ಕೋಪ್ ಹೌಸ್ ಓಪನ್ ಆಗಿದ್ದು. ಆ್ಯಂಡ್ ಇಲ್ಲೂ ಅಷ್ಟೇ ಒಂದು ವ್ಯೂ ಪಾಯಿಂಟ್ ಇದೆ. ಹಾಗೆ ನಾನು ಹೇಳ್ದಾಗೆ ತುಂಬ ಜನ ಇದ್ದಾರೆ. ಹಾಗೆ ಫೆನ್ಸಿಂಗ್ ಎಲ್ಲ ಚೆನ್ನಾಗೆ ಹಾಕಿದ್ದಾರೆ. ಸೊ ದ್ಯಾಟ್ ಏನು ಡೇಂಜರ್ ಆಗಬಾರ್ದು ಅಂತ ನೋಡಿ ಯಾವ ಥರ ಒಂದು ಪ್ರಿಕಾಷನ್ಸ್ನ ತೊಗೊಂಡಿದ್ದಾರೆ ಅಂತ. ಆ್ಯಂಡ್ ಇನ್ನೊಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ಗ್ರೀನರಿ ಹತ್ರ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಗ್ರೀನ್ ಡ್ರೆಸ್ನ ಹಾಕೋಬೇಡಿ, ಆವಾಗ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ. ವೈಟ್, ಬ್ಲೂ ಆ್ಯಂಡ್ ದೆನ್ ಯೆಲ್ಲೋ, ರೆಡ್ ಈ ಥರ ಕಲರ್ಸ್ನ ಚೂಸ್ ಮಾಡಿ. ಈವನ್ ಆರೆಂಜ್ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬೀಚಸ್ ಹತ್ರ ಹೋದಾಗ ಬೀಚಸ್ನಲ್ಲಿ ಫೋಟೋಸ್ನ ತೊಗೋಬೇಕು ಅಂತ ಅಂದರೆ
ಬ್ಲೂ ಕಲರ್ನ ಚೂಸ್ ಮಾಡಬೇಡಿ, ಆವಾಗ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ. 2001 ಸರ್ವೆ ಪ್ರಕಾರ ಈ ಒಂದು ಜಾಗನ ವಿಸಿಟ್ ಮಾಡೋ ಒಂದು ನಂಬರ್ಸ್ ಬಂದು 3500 ಪೀಪಲ್ ಪರ್ ಡೇ ಆಗಿರ್ತಾರೆ. ಅದೇ ಆಫ್ ಸೀಸನಲ್ಲಿ 700 ಪೀಪಲ್ ವಿಸಿಟ್ ದಿಸ್ ದೊಡ್ಡಬೆಟ್ಟ ಪೀಕ್ ಪರ್ ಡೇ. ನನಗೆ ಎಷ್ಟು ಮಾಹಿತಿ ಗೊತ್ತೋ ಅಥವಾ ನನಗೆ ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದು ಪೀನಟ್ಸ್ ಚಾಟ್ನ ತೊಗೊಂಡಿದ್ದೀವಿ, ಟೇಸ್ಟ್ ಚೆನ್ನಾಗೇ ಇದೆ. ಅದಾದಮೇಲೆ ನಾವಿವಾಗ ಸೀದಾ ಈ ದೊಡ್ಡಬೆಟ್ಟದಿಂದ ಎಕ್ಸಿಟ್ ತೊಗೊಂಡಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.